ಇಳಕಲ್ ಹುನಗುಂದ ರೈತರ ಹಕ್ಕೊತ್ತಾಯ ಕಂಠಿ ವೃತ್ತದಲ್ಲಿ ರಸ್ತೆ ಬಂದ್ ಬರ ಘೋಷಣೆ ಸಾಲ ಮನ್ನಾಗೆ ಆಗ್ರಹ. ಇಳಕಲ್ ಹಾಗೂ ಹುನಗುಂದ ತಾಲೂಕಿನ ರೈತರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘವು ಸರ್ಕಾರಕ್ಕೆ ಹಕ್ಕೊತ್ತಾಯ ಪತ್ರ ಸಲ್ಲಿಸಿದೆ. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣವಾಗಿ ಒಣಗುಟ್ಟಿದ್ದು, ಇಳಕಲ್ ಹಾಗೂ ಹುನಗುಂದ ತಾಲೂಕುಗಳನ್ನು ತಕ್ಷಣವೇ ಬರಪೀಡಿತ ಪ್ರದೇಶಗಳೆಂದು ಘೋಷಿಸಿ ರೈತರಿಗೆ ಬರ ಪರಿಹಾರದ ಹಣವನ್ನು ಶೀಘ್ರ ಬಿಡುಗಡೆ ಮಾಡುವಂತೆ ಸಂಘ ಒತ್ತಾಯಿಸಿದೆ. ಸಾಲ ಮಾಡಿ ಬೆಳೆ ಬೆಳೆದ ರೈತರಿಗೆ ಬೆಳೆ ಕೈಗೆ ಸಿಗದಿರುವುದರಿಂದ ರೈತರ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಇದೇ ವೇಳೆ 2025-26ನೇ ಸಾಲಿನ ಮುಂಗಾರು ಹಾಗೂ ಹಿಂಗಾರು ಬೆಳೆ ವಿಮೆ ಮೊತ್ತ ಇನ್ನೂ ರೈತರ ಖಾತೆಗೆ ಜಮೆಯಾಗಿಲ್ಲ ಎಂದು ಆರೋಪಿಸಿರುವ ರೈತ ಸಂಘ ವಿಮೆ ಮೊತ್ತವನ್ನು ಕೂಡಲ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದೆ. ಅಲ್ಲದೆ 2026-27ನೇ ಸಾಲಿನ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಹಲವಾರು ತಾಂತ್ರಿಕ ಲೋಪದೋಷಗಳಿದ್ದು ರೈತರು ಸ್ವತಃ ಬೆಳೆ ಸಮೀಕ್ಷೆ ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ. ಸಹಾಯವಾಣಿಗೆ ಕರೆ ಮಾಡಿದರೂ ಸಮರ್ಪಕ ಪರಿಹಾರ ಸಿಗುತ್ತಿಲ್ಲ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳ ಕುರಿತು ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಂಭೀರವಾಗಿ ಗಮನಹರಿಸಿ ಅವಳಿ ತಾಲೂಕಿನ ರೈತರಿಗೆ ಶೀಘ್ರ ಪರಿಹಾರ ಹಾಗೂ ನ್ಯಾಯ ಒದಗಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏಕೆ ಬೇಕು ನ್ಯಾಯ ಬೇಕು, ಏಕೆ ಬೇಕು ನ್ಯಾಯ ಬೇಕು, ಏಕೆ ಬೇಕು ನ್ಯಾಯ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರ್ಲಿ ಒಗ್ಗಟ್ಟಿರಲಿ, ಏನೇ ಬರ್ಲಿ ಒಗ್ಗಟ್ಟಿರಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಪ್ರತಿ ವರ್ಷ ಸರ್ಕಾರ ಇನ್ಶೂರೆನ್ಸ್ ಕಟ್ಟಿ ಅಂತಂದು ಹೇಳ್ತಾರೆ. ರೈತರ ಬೆಳೆದ ಬೆಳೆಗೆ ಸ್ವಲ್ಪ ರೈತರಿಗೆ ಬರುತ್ತೆ, ಸ್ವಲ್ಪ ರೈತರಿಗೆ ಬರೋದಿಲ್ಲ. ಆನೆವರಿ ಮಾಡ್ತಾರೆ, ಬೆಳೆ ಕಟಾವು ಅಂತಂದ್ ಮಾಡ್ತಾರೆ. ಆ ಕಟಾವು ರೈತರ ಸಮ್ಮುಖದಲ್ಲಿ ಆಗೋದಿಲ್ಲ. ಅವರೇ ಮಾಡಿ ಇಷ್ಟು ಪರಿಹಾರ ಕೊಡ್ತಾರೆ. ಸರ್ಕಾರಿ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಲಾಭ ಆಗ್ತಿದೆ, ರೈತನಿಗೆ ಯಾವುದೇ ತರದ ಲಾಭ ಇಲ್ಲ. ನಾವೇನಾದ್ರೂ ಕೇಳಿದೆ ನಿಮ್ ಸಿಸಿ ಮಾಡಿದೀವಿ ಆ ಪ್ರಕಾರ ಕೊಟ್ಟಿದೆ ಅಂತಾರ. ಆ ತರ ಹೆಂಗ್ ಪ್ರಚಾರ ಮಾಡ್ತಾರೆ, ಅದೇ ತರ ರೈತರಿಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯಬೇಕು. ಯಾಕಂದ್ರೆ ಈಗ ಒಬ್ಬ ರೈತರಿಗೆ ಬಂದಾನ, ಇನ್ನೊಬ್ಬ ರೈತರಿಗೆ ಬರೋದಿಲ್ಲ. ಅವ್ಯವಹಾರ ನಡೀತಾ ಇದೆ. ಏನೋ ಕಂಪ್ನಿ ಐತೆ, ಅದಕ್ಕೆ ಈ ವರ್ಷ 936 ಕೋಟಿ ಲಾಭ ತೋರಿಸ್ತಾ ಇದ್ದಾರೆ. ಇದು ಎರಡೇ ಕಂಪ್ನಿಯಲ್ಲಿ ಲಾಸ್ ಇದೆ. ನಮ್ ಎಲ್ಲಾ ಕರ್ನಾಟಕದ ಎಲ್ಲಾ ಜಿಲ್ಲೆಗೆ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದ್ದಾರೆ. ನಮ್ಮಲ್ಲಿ ಮುಂಗಾರಿಗೆ ಕಟ್ಟಿದ್ವಿ. ಇನ್ನುವರೆಗೆ ಏನಾಗಿದೆ ಎಂಬುದು ಅಧಿಕಾರಿಗಳಿಗೆ ಮಾಹಿತಿನೇ ಕೊಡ್ತಾ ಇಲ್ಲ. ಮೊನ್ನೆ 4ನೇ ತಾರೀಕು AD ಸಾಹೇಬರು ಭೇಟಿ ಆದ್ರೆ ಇನ್ನು ನಮ್ಗೆ ಯಾವುದೇ ವರದಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇವತ್ತು ಅವ್ರು ಉತ್ತರ ಕೊಡೋರಿಗೂ ನಾವು ಬಿಡೋದಿಲ್ಲ. ಪೂರ ಸಂಪೂರ್ಣ ರಸ್ತೆ ಉಗ್ರವಾದ ಚಳವಳಿ ಮಾಡ್ತೀವಿ. ಇವತ್ತು ಪೂರ್ಣ ರಸ್ತೆ ಬಂದಿರುತ್ತೆ. ರೈತರು ಕೂಡ ಎಚ್ಚೆತ್ಕೋಬೇಕು. ಇನ್ಶೂರೆನ್ಸ್ ಕಟ್ ಅಂತ ಹೇಳ್ತಾರೆ, ಅದು ಏನಾಯ್ತು ಕೇಳ್ಬೇಕು. ಸರ್ಕಾರಿಗಳು ಅದೇ ಮಟ್ಟದಾಗ ಬಂದಿದೆ ಇಲ್ಲ ಅಂತಂದು ರಿಟರ್ನ್ ಪ್ರಚಾರ ಮಾಡಬೇಕು. ಆವಾಗ ಮಾತ್ರ ರೈತರಿಗೆ ಗೊತ್ತಾಗುತ್ತೆ ನಾವ್ ಯಾವ ತರ ಮಾಡ್ಬೇಕು ಅನ್ನೋದು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಸಮಾಜಕ್ಕೆ ಸರ್ಕಾರ ಇವತ್ತ ಯಾವ ರೀತಿ ಮಾಡ್ತಿದೆ ಅಂದ್ರೆ ಕಡಿಮೆ ಗೊತ್ತಿದೆ ನೋಡ್ರಿ. ಮಳೆ ಆಗ್ಲಾರ್ದ ಪೂರಾ ಸಂಪೂರ್ಣ ನಮ್ಮ ಇಳಕಲ್ ತಾಲೂಕು ಬರ ಬೆಳೀತಾ ಆಗೈತಿ. ಬಿತ್ತಿರುವಂತಕ್ಕಂಥ ಬೆಳೆಗಳು ಎಲ್ಲ ಒಣಗ್ತಾ ಇದಾವು. ಈ ಸ್ಟಾಂಗ್ ಕೂಡ ಯಾವ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಏನು ಈ ರೈತರ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನೊಂದು ಏನಪ್ಪಾ ಅಂದ್ರ ರೈತರ ಬೆಳೆ ಸಮೀಕ್ಷೆ ಆಪ್ ಅಂತ ಬಿಡುಗಡೆ ಮಾಡೋಣ. ರೈತರು ನಮ್ಮ ಬೆಳೆಗಳನ್ನ ನಾವೇ ಅಪ್ಲೋಡ್ ಮಾಡಕ ಅವಕಾಶ ಐತಿ. ಆದ್ರ ಅದು ರೈತರ ಆಂಡ್ರಾಯ್ಡ್ ಮೊಬೈಲ್ ನೊಳಗ ಸರಿಯಾಗಿ ಸಲ್ಲಿಕೆ ಆಗ್ತಾ ಇಲ್ಲ. ಹಲವಾರು ಲೋಪದೋಷಗಳು ಅದರಲ್ಲಿ ನಾವು ಈ ವಿಷಯವಾಗಿ ನಾವು ಅಧಿಕಾರಿಗಳನ್ನ ಕೇಳಿದ್ರೆ ಸಹಾಯವಾಣಿಗೆ ಕರೆ ಮಾಡಿ ಅಂತ ಹೇಳ್ತಾರೆ. ಸಹಾಯವಾಣಿಗೆ ಕರೆ ಮಾಡಿದ್ರೆ ಮೊಬೈಲ್ ಫೋನ್ ಪರಿಸ್ಥಿತಿಗಳು ಅಂತ ಹೇಳ್ತಾರೆ. ಯಾವುದೇ ಆಪ್ ರೈತರ ಮೊಬೈಲ್ಗೆ ಹೊಂದಾಣಿಕೆ ಆಗಂತ ಇರಬೇಕು.
ಆ ಆ್ಯಪ್ ಸಂಬಂಧ ನಾವು ಮೊಬೈಲ್ ನ ಬದಲಿಕೆ ಮಾಡ್ಕೊಳ್ಳಿ ಅಂತ ಹೇಳಿ ಸಾಯವಾಣಿ ಅವರು ಹೇಳಿದ್ರ ಇದು ಏನಂತ ನಮ್ಗೆ ತಿಳಿತಾ ಇಲ್ಲ. ಹಾಗಾಗಿ ಆ ಆ್ಯಪ್ ನ ನೀವು ರೈತರಿಗೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಮಾಡಬೇಕು. ಹಾಗೂ ರೈತರ ಸಾಲ ಮನ್ನಾ ವಿಷಯವಾಗಿ ಸಾಲ ಮಾಡಿ ಬಿತ್ತನೆ ಮಾಡಿರುವಂತಕ್ಕಂಥ ಬೆಳೆಗಳು ಸಂಪೂರ್ಣವಾಗಿ ಒಳಗೆ ಹೋಗುತ್ತವೆ. ರೈತರ ಕೈಗೆ ಈ ವರ್ಷ ಯಾವುದೂ ಬೆಳೆ ಬರುವಂತಕ್ಕಂಥದ್ದು ನಿರೀಕ್ಷೆ ಏನೂ ಇಲ್ಲ. ಎಲ್ಲಿನ ಎಫೆಕ್ಟ್ ಮುಂಗಾರು ಮತ್ತು ಹಿಂಗಾರು ಎರಡೂ ಕೂಡ ಮಳೆ ಇಲ್ಲ ಅಂತ ಹೇಳಿ ಹವಾಮಾನ ವರದಿಗಳು ಹೇಳ್ತಾ ಇದ್ದಾವೆ. ನೋಡಿ ಈಗ ಮಳೆಗಾಲ ಇದು ಯಾವ ರೀತಿ ಬೇಸಿಗೆ ಬಿಸಿಲು ಇದ್ದಾಗಿದೆ. ಈ ಸಂಪೂರ್ಣವಾಗಿ ಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲ, ದನಕರುಗಳಿಗೆ ಮೇವಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಇಲ್ಲವಾದಲ್ಲಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಪೂರಾ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇಳಕಲ್ ತಾಲೂಕು ಹುಣಗುಂದ ತಾಲೂಕನ್ನು ಸಂಪೂರ್ಣವಾಗಿ ಬಂದ್ ಮಾಡುತ್ತೇವೆ. ಹಾಗಾಗಿ ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಈ ಕುರಿತಾಗಿ ಗಂಭೀರವಾಗಿ ಚರ್ಚಿಸಿ ನಮ್ಮ ಒಂದು ವಾರದೊಳಗ ಒಳ್ಳೆ ಮರುವರಿಯನ್ನು ಕೊಡ್ಬೇಕು. ಏನಾಗೈತೆ ಏನಿಲ್ಲ ಅಂತಂದ್ರೆ ಇದು ಇನ್ಶೂರೆನ್ಸ್ ಇದು ಕೂಡ ಅದೇ ರೀತಿ ಆಗಿದೆ. ಅದ್ರದ್ದು ಕೂಡ ನಮ್ಗ ವರದಿಯನ್ನ ಯಡಿಯೂರು ಈಗ ಸದಾ ತಂದು ಕೊಡ್ಬೇಕು. ತಹಶೀಲ್ದಾರ್ ಅವರು ಬರ್ಬೇಕು. ಇಲ್ಲಿ ಯಡಿಯೂರು ಅಕಸ್ಮಾತ್ ಇಲ್ಲಿ ಬರಲಿಲ್ಲಪ್ಪ ಅಂತಂದ್ರ ನಾವು ಈ ಜಿಲ್ಲೆ ಹೋಗಿ ರೈತ ಸಂಪರ್ಕ ಕೇಂದ್ರವನ್ನು ಕಿಲಿ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮುಖಂಡ ಹಾಗೂ ಹುನಗುಂದ ಘಟಕ ಜಂಟಿಯಾಗಿ ಇವತ್ತು ಹೋರಾಟ ನಡೆಸಿದ್ದೇವೆ. ಯಾಕಂದ್ರ ಇವತ್ತಿನ ದಿವಸ ತಮಗೆಲ್ಲ ಗುರುತಿದ್ದಂತೆ ಮಳೆ ಎಲ್ಲಿನೋ ಪರಿಣಾಮವಾಗಿ ಆಗೇ ಇಲ್ಲ. ರೈತರು ನಾವೆಲ್ಲ ಸ್ವಲ್ಪ ಮಳೆಗೆ ಮೊದಲು ಬಿತ್ತಿ ನಾವು ಹಣವನ್ನ ಖರ್ಚು ಮಾಡಿಕೊಂಡಿದ್ದೀವಿ. ಬೆಳೆಗಳು ಕೂಡ ಚೆನ್ನಾಗಿ ಬಂದಿದ್ದು. ಆದ್ರೆ ಈಗ ಸುಮಾರು 1.5 ತಿಂಗಳಿಂದ ಮಳೆನೇ ಇಲ್ಲ, ಒಂದ್ ಹನಿ ನೀರು ಕೂಡ ಮಳೆ ಬಿದ್ದಿಲ್ಲ. ಅದರ ಸಲುವಾಗಿ ರೈತರು ಬೆಳೆದಂತ ತೊಗರಿ, ಸಜ್ಜೆ, ಹೆಸರು, ಉದ್ದು ಇವೆಲ್ಲ ಬೆಳೆ ಒಣಗಲಿಕ್ಕೆ ಹತ್ತೇವೆ. ಸರ್ಕಾರ ಕೂಡ ಗೊತ್ತಾಗಿದೆ. ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ ರೈತರು ಬರಗಾಲವನ್ನ ಸಾರ್ಬೇಕಂತ. ಆದ್ರೆ ಡ್ಯಾಮ್ಗಳು ಕೂಡ ಸ್ವಲ್ಪ ನೀರು ಬಂದು ಎಲ್ಲ ಗುರ್ತಾಗಿ ನಿಂತಿದ್ದು ಈಗ ಒಳ ಹರಿವು ಕಡಿಮೆ ಆಗಿದೆ ಅನ್ನೋದು ತಮ್ಗೆಲ್ಲ ಗೊತ್ತಿದ್ದ ವಿಷಯ. ಅದರ ಸಲುವಾಗಿ ನಾವೆಲ್ಲ ರೈತರು ಏನ್ ಮಾಡಕತ್ತೀವಪ್ಪ ಅಂದ್ರ ಸರ್ಕಾರಕ್ಕೆ ಬರಗಾಲ ಸಾರ್ಬೇಕಂತ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಹಾಗೂ ಬೆಳೆ ವಿಮೆಯನ್ನ ಹಿಂದಿನ ವರ್ಷ ಕೊಟ್ಟಿಲ್ಲ, ಆ ವಿಮೆಯನ್ನ ಬಿಡುಗಡೆ ಮಾಡಬೇಕು. ಮತ್ತು ರೈತರ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಸೊಸೈಟಿಗಳಲ್ಲಿ ಇರ್ತಕ್ಕಂಥ ಸಾಲವನ್ನ ಮನ್ನಾ ಮಾಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಎರಡು ಕೂಡ ಬರಗಾಲಕ್ಕೆ ಘೋಷಣೆ ಮಾಡಬೇಕಂತ ಇವು ಎಲ್ಲಾ ಮಾರ್ಗಸೂಚಿಯಲ್ಲಿ ಫಿಟ್ಟಿನ್ ಆಗಿದ್ದಾವೆ. ಶಾರ್ಟ್ಲಿ ಈಗ ಈ ವಾರದಲ್ಲಿ ಗ್ರೌಂಡ್ ಟ್ರೂತಿಂಗ್ ವರ್ಕ್ ಸ್ಟಾರ್ಟ್ ಮಾಡಕ್ಕೆ ಇನ್ಸ್ಟ್ರಕ್ಷನ್ ಬಂದೈತಿ. ಈಗ ಈ ವಾರದಾಗ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಗ್ರೌಂಡ್ ಟ್ರೂತಿಂಗ್ ಅಂದ್ರೆ ಆಕ್ಚುಲಿ ಕೆಳ ಹಂತದಲ್ಲಿ ವಾಸ್ತುಸ್ಥಿತಿ ಏನಿದೆ ಅಂತಕ್ಕಂಥದನ್ನ ನಾವು ತಿರುಗಾಡಿ ಅದನ್ನ ನಾವು ವರದಿ ಕೊಡಬೇಕಾಗ್ತದೆ. ಸೊ ಈ ವಾರದಲ್ಲಿ ಅದನ್ನ ಮಾಡಿಕೊಟ್ರಂತಂದ್ರೆ ಬೋತ್ ಹುನಗುಂದ ಮತ್ತೆ ಇಳಕಲ್ಲು ಎರಡು ಬರಗಾಲಕ್ಕೆ ಘೋಷಣೆ ಮಾಡ್ಲಿಕ್ಕೆ ಗೈಡ್ಲೈನ್ ಅಲ್ಲಿ ಬಿಟ್ಟಿನ ನಾವು ಅದನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಇದು ಒಂದೇದ್ದು. ಆಮೇಲೆ ಈ ಮೊದ್ಲ ಹೇಳ್ದಂಗ ಈ ಸರಿ ಎಲ್ಲಿನೋ ಎಫೆಕ್ಟ್ ಇದೆ. ಎಲ್ಲಿನೋ ಎಫೆಕ್ಟ್ ಇದು 7 ವರ್ಷಕ್ಕೊಂದ್ಸರಿ ಬರ್ತದೆ. ಸಾಮಾನ್ಯವಾಗಿ ರೆಕರೆನ್ಸ್ ಆಗ್ತಾ ಇರ್ತದೆ, 7 ವರ್ಷಕ್ಕೊಂದ್ಸರಿ ಆಗ್ತದೆ. ಈ ವರ್ಷ ಎಲ್ಲಿನೋ ಎಫೆಕ್ಟ್ ಮೊದಲನೇ ಇದನ್ನ ನಾವು ಪ್ರಿಡಿಕ್ಟ್ ಮಾಡಿದ್ದು, ಹವಾಮಾನ IMD ಪ್ರಕಾರ ಪ್ರಿಡಿಕ್ಟ್ ಮಾಡಿದ್ದು. ಸೊ ಆ ಪ್ರಿಡಿಕ್ಟ್ ಮಾಡಿದ ಪ್ರಕಾರನೇ ಮಳೆ ಕಡಿಮೆ ಇದೆ. ಇದುವರೆಗೂ ನಮ್ಗೆ ಇಲ್ಲೇ ನಮ್ಮ ವಾಡಿಕೆಯಾಗಿ ಇಲ್ಲಿ ತನಕ ನಮ್ಗೆ 109 mm ಮಳೆ ಆಗಬೇಕಾಗಿತ್ತು. ಸೊ ಇದುವರೆಗೆ 92 mm ಮಳೆ ಆಗಿದೆ. ಆದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬಿತ್ತನೆಗೆ ಅನುಕೂಲ ಆಯ್ತು. ಆಮೇಲೆ ಬಿತ್ತನೆ ಆದ್ಮೇಲೆ ಜಸ್ಟ್ ಕೆಲವು ತೊಂದರೆ, ನಾಟಕನು ತೊಂದರೆ ಆಗಿತ್ತು. ಆಮೇಲೆ ನಾಟಿದ್ದಕ್ಕೂ ಈಗ ಒಣಗಾಗತ್ತ ನಾವು ನೋಡಿದೀವಿ, ಒಣಗಾಗತ್ತಾವು. ಹಂಗಾಗಿ ಇದು ಬರಗಾಲ ಘೋಷಣೆ ಮಾಡ್ಲಿಕ್ಕೆ ಫಿಟ್ಟಿನ್ನು ಆಗೈತಿ. ಈ ವಾರದಾಗ ನಾವು ಅದನ್ನ ಮಾಡ್ತೀವಿ. ಇದು ಎಲ್ಲಿನ ಎಫೆಕ್ಟ್ ಇಂದ ಮೊದಲೇ ಬಿತ್ತಿದ್ದು. ಆಮೇಲೆ ನಾವು ರೈತರಿಗೆ ಏನ್ ಹೇಳಿದ್ವಿ, ಈ ಸರಿ ಎಲ್ಲಿನ ಎಫೆಕ್ಟ್ ಇರೋದ್ರಿಂದ ಬರ ನಿರೋಧಕ ಬೆಳೆ ಮತ್ತು ಬರ ನಿರೋಧಕ ತಳಿಗಳನ್ನ ಬಿತ್ತನೆ ಮಾಡ್ರಿ ಅಂತ ನಾವು ಎಲ್ಲಾರ್ಗು ಹೇಳಿದೀವಿ. ಆದ್ರೂ ರೈತರು ಈಗ ಇವನ್ ಸನ್ಫ್ಲವರ್ ಬಿತ್ತಿರಿ ಅಂದ್ರೆ ಸೂರ್ಯಕಾಂತಿ, ಅದು ಕೂಡ ಬರ ನಿರೋಧಕನೇ. ಅದ್ರ ಬದಲಾಗಿ ಇನ್ನೂ ಕೆಲವರು ಬಿತ್ತನೆ ಇನ್ನೂ ಇಲ್ಲ. ಮಳೆ ಆಗುವ ಸಂಭವನ ಈಗ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಭವಿಷ್ಯ ಇಲ್ಲ, ಮಳೆನೇ ಇಲ್ಲ. IMD ಪ್ರಕಾರ ಮಳೆ ಇಲ್ಲ. ಹಂಗಾಗಿ ಸಾವಿ ಅಂತ ಬೆಳೆಗಳನ್ನ ಬಿತ್ತನೆ ಮಾಡಂತ ಹೇಳಿದ್ವಿ. ಆದ್ರೂ ರೈತರು ಆಶಾವಾದಿಗಳು ಬಿತ್ತನೆ ಮಾಡಿದ್ದಾರೆ. ಏನು ಮಾಡಕ್ ಆಗೋದಲ್ಲ. ಮತ್ತೆ ನಾವು ಬರಗಾಲ ಪರಿಸ್ಥಿತಿ ಇದು ಜಗತ್ತಿಗೆ ಬಂದಿದ್ದು ನಮ್ಮ ಕೈಯಲ್ಲಿ ಇರುವಂತದ್ದಲ್ಲ. ನಮ್ಮ ಕೈಯಲ್ಲಿ ನಾವು ಮಾಡುವಂತದ್ದು ಮಾಡ್ತೀವಿ ನಾವು. ಅದು ಬರಗಾಲ ಘೋಷಣೆ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಇನ್ನು ಜೊತೆಗೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಗ ಈಗ ಎಲ್ಲಾ ಕಡೆನೂ ಕ್ಲೇಮ್ ಇನಿಷಿಯೇಷನ್ ಈ 3 ದಿವಸದಾಗ ಆಗ್ತೈತೆ ಅಂತ ನಾನು ಮಾಹಿತಿ ತಗೊಂಡಿದ್ದೀನಿ. ನಮ್ಮ ಕೇಂದ್ರ ಕಚೇರಿಯಿಂದನೂ ತಗೊಂಡಿದ್ದೀನಿ, ನಮ್ಮ JDFC ಇಂದನೂ ತಗೊಂಡಿದ್ದೀನಿ, ಆಮೇಲೆ ಇನ್ಶೂರೆನ್ಸ್ ಕಂಪ್ನಿಯಿಂದನೂ ತಗೊಂಡಿದ್ದೀನಿ. ಎಕ್ಸೆಪ್ಟ್ ಉಳ್ಳಾಗಡ್ಡಿ ಮತ್ತು ಗೊಂಜಾಳ ಬಿಟ್ಟು ಈ 3-4 ದಿವಸದಾಗ ಕ್ಲೇಮ್ ಇನಿಷಿಯೇಷನ್
ಪ್ರಾರಂಭ ಆಗ್ತದೆ. ತೊಗರಿ ಇದೆಲ್ಲ ಈಗ ಆಲ್ರೆಡಿ ಸೂರ್ಯಕಾಂತಿ ಆಗಿದೆ. ಸೂರ್ಯಕಾಂತಿ ಆಗಿದೆ. ಈ 2-3 ದಿವಸದಲ್ಲಿ ಎಲ್ಲಾ ಬೆಳೆನೂ ಆಗ್ತವೆ ಎಕ್ಸೆಪ್ಟ್ ಒಂದು ಉಳ್ಳಾಗಡ್ಡಿ ಮತ್ತು ಇದು ಗೊಂಜಾಳ ಬಿಟ್ಟು ಸ್ವಲ್ಪ ಲೇಟ್ ಆಗ್ತವ. ಸರ್ ಇದು ಕಾರಣ ಏನ್ ಸರ್? ಆಲ್ರೆಡಿ ನಮ್ದು ಕಾಪ್ ಕಟಿಂಗ್ ಜನವರಿಯಲ್ಲಿ ಮುಗಿದು ಹೋಗುತ್ತೆ ಸರ್. ತೊಗರಿ ಆಲ್ಮೋಸ್ಟ್ ಫೆಬ್ರವರಿ ಇರ್ತವೆ. ಈ ಕಾರಣ ಯಾಕೆ ಡಿಲೇ ಅದು ಇನ್ಶೂರೆನ್ಸ್ ಕ್ಲೇಮ್ ಇನಿಷಿಯೇಷನ್ ಹಂತದಲ್ಲಿ ಏನು ತೊಂದರೆಗಳು ಅದಾವೋ ಗೊತ್ತಿಲ್ಲ. ನಮಗ್ ನಾವಲ್ಲ ಕೊಡ್ರಿ ಹೇಳ್ತೇನೆ. ಈಗ ಆ ತೊಂದರೆಗಳು ಏನದ, ಯಾಕಂದ್ರೆ ಕೆಲವೊಂದ್ಸರಿ ಇನ್ಶೂರೆನ್ಸ್ ಕ್ಲೇಮ್ ಗಳನ್ನ ಎಲ್ಲಾ ಸೀಕ್ರೆಟ್ಸ್ ನಮಗೂ ಹೇಳಲ್ಲ ಅವ್ರು. ನಮಗೂ ಹೇಳಲ್ಲ. ನಮ್ಗೆ ಎಷ್ಟು ಮಾಹಿತಿ ಕೊಟ್ಟಿರ್ತಾರ ಅದನ್ನ ನಾವು ನಿಮಗ್ ಕೊಡ್ತೀವಿ. ಬೆಳೆ ಕಟಾವು ಪ್ರಯೋಗ ಇದು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್. ನಮ್ದು ಬೆಳೆ ಕಟಾವು ಯಾವಾಗ ಸರ್? ಡಿಸೆಂಬರ್ ಇಂದ ಜನವರಿ ಫೆಬ್ರವರಿ 15 ಮುಗಿದು ತೊಗರಿ. ಇವು ಗೋವಿನ ಜೋಳ ಏರಾಗಿದೆ, ಹಿಂಗಾರು ಒಳಗೆ ಬಿತ್ತನೆ ಕೂಡ ಆಗಿದೆ. ಇನ್ನುವರೆಗೆ ನಮ್ ಕ್ರಾಪ್ ಎಕ್ಸ್ಪೆರಿಮೆಂಟ್ ಆಗ್ಲೇಬೇಕು. ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂಗ ಹೋದ್ ಸಾರಿ ಹೋದ್ ಸಾರಿ ಕೆಲವಷ್ಟು ಏಜೆಂಟ್ ರಿನ್ಯೂವಲ್ ಆಗಿ ಈ ಶೇಂಗಾ ಬೆಳೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಲೇಮ್ ಮಾಡಿಕೊಂಡು ಬೆಳೆ ಇಲ್ಲದೇನೆ ಮಾಡುವಂತದ್ದು ಆಗಿ ಗೊಂದಲಗಳಾಗಿ ಅವನ್ನ ನಾವು ಕೂಡ FIR ಮಾಡಿ ಅದು CID ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಲ್ಲಾ ಗೊಂದಲಗಳ ಮಧ್ಯೆ ಅದನ್ನ ಸ್ವಲ್ಪ ಅದಕ್ಕೆ ಡಿಲೇ ಮಾಡಕತ್ತಾರ ಅಂತ ನನ್ಗೆ ಅನಿಸ್ತದೆ, ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ. ಸೊ ಹಂಗಾಗಿ ಈ ಉಳಿದ ಬೆಳೆನ 2-3 ದಿವಸದಲ್ಲಿ ಕ್ಲೇಮ್ ಇನಿಷಿಯೇಷನ್ ಆಗ್ತವೆ. ಈಗ ಸೂರ್ಯಕಾಂತಿ ಆಗಿದೆ, ಉಳ್ಳಾಗಡ್ಡಿ ಮತ್ತು ಗೊಂಜಾಳ ಸ್ವಲ್ಪ ಲೇಟ್ ಆಗ್ತಾವ ಅಂತ ಹೇಳ ನಮ್ಗ. ಒಂದ್ 2-3 ದಿವಸದಾಗ ಎಲ್ಲ ಇನಿಷಿಯೇಷನ್ ಆಗ್ತವೆ. ಅಲ್ಲ, ನೀವು ಇಂತ ಬೆಳೆ ಬಿತ್ತಿದ್ರಿ ಅಂತ ಅಲ್ಲೋ ಅದ್ರಾಗ ಒಂದು ಕ್ಲಾಸ್ ಇದೆ, ನೀವು ತುಂಬಬಹುದು ತುಂಬಬಹುದು. ಈಗ ನೀವು ತುಂಬಿದ ಮೇಲೆ ಅಲ್ಲಿ ಏನಾಗುತ್ತೆ, ಒಂದ ಕ್ಲಾಸ್ಗೆ ನೀವು ಅಲ್ಲಿ ಕ್ಲೇಮ್ ಮಾಡಕ್ಕೆ ಎಲಿಜಿಬಲ್ ಆಗ್ತೀರಿ. ಅಂದ್ರೆ ನೋ ಸೋಯಿಂಗ್ ಕ್ರಾಪ್, ನೋ ಸೋಯಿಂಗ್ ಏರಿಯಾ ಅಂತಂದಾಗ ಅಲ್ಲಿ ಮೋರ್ ದನ್ 75% ಸೋಯಿಂಗ್ ಆತಂದ್ರ ನೀವು ಬರಂಗಿಲ್ಲ. ಅದ ಒಂದ ಕ್ಲಾಸ್ಗೆ ಫಿಟಿಂಗ್ ಆದ್ರೆ ನೀವು ಬರ್ತತಿಲ್ಲ ಅಂದ್ರೆ ನೀವು ಬರಂಗಿಲ್ಲ. ಅದಕ್ಕೆ ಹೆಚ್ಚು ಮೋರ್ ದನ್ 75% ಸೋಯಿಂಗ್ ಆಗೈತಿ, ನೀವು ಬಿತ್ತಕ್ ಹೋಗ್ಬೇಡ್ರಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೇನೆ. ತುಂಬಾಕ್ ಹೋಗ್ಬೇಡ್ರಿ ಅಂತ ಸಜೆಸ್ಟ್ ಮಾಡ್ತೇನೆ. ಅದೇನಂದ್ರೆ ಸರ್ಕಾರಕ್ಕೆ ಯಾವ ಬಗ್ಗೆ ಸವಿಸ್ತರವಾಗಿ ಮಾತಾಡ್ಬೇಕ್ರಿ. ಅಂಶಗಳನ್ನ ನಾವು ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಒಂದ್ 2-3 ಅಂಶ ನಮ್ಮ ಹಂತದಲ್ಲೇ ಬಗೆಹರಿಸುವಂತದ್ದು ಇದಾವೆ, ಸಾಧನೆ ಏನಿದಾವೆ ನಮ್ಮ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ಕೂಡಿ ಇಮಿಡಿಯೇಟ್ಲಿ ನಾವು ಅದಕ್ಕೆ ಸ್ಪಂದನೆಯನ್ನ ನೀಡ್ತೀವಿ. ಧನ್ಯವಾದಗಳು.